ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಕನಕದಾಸರು ವಿರಚಿತ ಹರಿಭಕ್ತಿಸಾರ 108 ಭಾಮಿನಿ ಷಟ್ಪದಿಗಳಿಂದ ಕೂಡಿದ ಕನ್ನಡದ ಪ್ರಸಿದ್ಧ ಭಕ್ತಿ ಕಾವ್ಯವಾಗಿದೆ. ಇದು ಹರಿಭಕ್ತಿಯ ಮಹತ್ವ, ವಿಷ್ಣುವಿನ ಪರಮ ಮಹಿಮೆ, ಅಹಂಕಾರ ತ್ಯಾಗ, ಶರಣಾಗತಿ ಮತ್ತು ಮೋಕ್ಷದ ಮಾರ್ಗಗಳನ್ನು ಸರಳವಾಗಿ ವಿವರಿಸುವ ಒಂದು ಮಹೋನ್ನತ ಗ್ರಂಥ. 15ನೇ ಶತಮಾನದ ಈ ಕೃತಿ ಜೀವನದ ಅಸ್ಥಿರತೆಯನ್ನು ತಿಳಿಸಿ ಹರಿನಾಮ ಸಂಕೀರ್ತನೆಯ ಮೂಲಕ ಮುಕ್ತಿ ಪಡೆಯುವ ಮಾರ್ಗವನ್ನು ತೋರುತ್ತದೆ. ಹರಿಭಕ್ತಿಸಾರದ ಪ್ರಮುಖ ಅಂಶಗಳನ್ನು ಅಥವಾ ಸಾರಾಂಶವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಮೂಲ ಆಶಯ ಶ್ರೀ ಮಹಾವಿಷ್ಣುವಿನ ಪಾರಮ್ಯವನ್ನು ಹೊಗಳುವುದು ಮತ್ತು ಭಕ್ತರಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನು ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಬದುಕಿನ ದರ್ಶನ, ಬದುಕಿನ ಅಸ್ಥಿರತೆಯನ್ನು ಎತ್ತಿ ಹಿಡಿದು ಲೌಕಿಕ ಸುಖಕ್ಕಿಂತ ಹರಿಭಕ್ತಿ ಶಾಶ್ವತ ಎಂಬುದನ್ನು ಕನಕದಾಸರು ತಮ್ಮ ಅನುಭವದಿಂದ ಕಂಡುಕೊಂಡು ಈ ಕೃತಿಯಲ್ಲಿ ಸಾರುತ್ತಾರೆ. ಶರಣಾಗತಿ ದೇವರಲ್ಲಿ ಪರಿಪೂರ್ಣ ನಂಬಿಕೆ ಮತ್ತು ಶರಣಾಗತಿಯನ್ನು ಮಾತ್ರ ಪಾಪ ವಿಮೋಚನೆ ಮತ್ತು ಜೀವನ ಸಾರ್ಥಕತೆ ಸಾಧ್ಯ ಎಂದು ದಾಸರು ನಿರೂಪಣೆ ಮಾಡಿದ್ದಾರೆ. ಭಕ್ತಿ ತತ್ವ ಹರಿ ಸರ್ವೋತ್ತಮ, ಜಗತ್ತು ಮಾಯೆ ಮತ್ತು ಹರಿಯ ಕಾರುಣ್ಯವೇ ಮುಖ್ಯ ಎಂಬ ಮಧ್ವಮತವನ್ನು ಕಾವ್ಯಮಯವಾಗಿ ಜನಪದರಿಗೆ ತಿಳಿಯುವಂತೆ ವರ್ಣಿಸಲಾಗಿದೆ. ಕಾವ್ಯಶೈಲಿ ಇದು ಸರಳ ಕನ್ನಡದಲ್ಲಿ ರಚಿತವಾಗಿದ್ದು ಸಾಮಾನ್ಯರಿಗೂ ತತ್ವಜ್ಞಾನ ಸುಲಭವಾಗಿ ಅರ್ಥವಾಗುವಂತಿದೆ. ಇದು ಕನಕದಾಸರು ತಮ್ಮ ಜೀವಿತ ಅವಧಿಯಲ್ಲಿ ತಮ್ಮ ಅನುಭವದಿಂದ, ಅವರ ಗುರುಗಳಾದ ವ್ಯಾಸರಾಜರಿಂದ ಮತ್ತು ಪುರಂದರದಾಸರಾದಿಯಿಂದ ಸಮಸ್ತ ಹರಿದಾಸರನ್ನು ಕಂಡುಕೊಂಡು ಅನುಭವದಿಂದ ಮತ್ತು ಚನ್ನಕೇಶವನ ಕೃಪೆಯಿಂದ ಈ ಕೃತಿಯನ್ನು ರಚಿಸಿದ್ದಾರೆ. ಕನಕದಾಸರು ಮೊದಲು 17 ಪದ್ಯಗಳಲ್ಲಿ ಶ್ರೀಹರಿಯನ್ನು ಶ್ರೀ ಶಬ್ದದಿಂದ ಪ್ರಾರಂಭವಾಗಿ ಶ್ರೀಹರಿಯ ಸಂಪತ್ತು, ಶಕ್ತಿ, ಚಲುವು, ಶಿಷ್ಟರಕ್ಷಕ, ದುಷ್ಟಶಿಕ್ಷಕ, ಕಾರ್ಯ ಇವುಗಳನ್ನು ಸ್ಮರಿಸಲಾಗಿದೆ. ಅಲ್ಲದೆ ಶ್ರೀಹರಿಯ ಕರುಣೆಯನ್ನು ಕೊಂಡಾಡುತ್ತದೆ. 1ನೇ ಪದ್ಯದಿಂದ ಹಿಡಿದು 17 ಪದ್ಯದವರೆಗೆ ದಾಸರು ಬರೆದ ಮೂಲ ಪದ್ಯಗಳನ್ನು ಮತ್ತು ಅದರ ಸರಳವಾದ ಕನ್ನಡ ಅರ್ಥವನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಕೇಳಿದ್ದೇವೆ. ಈ ಸಂಚಿಕೆಯಲ್ಲಿ ಪ್ರಸ್ತುತ ಹರಿಭಕ್ತಿಸಾರದ 18ರಿಂದ 23ನೇಯ ಪದ್ಯದವರೆಗೂ ಕನಕದಾಸರು ಹರಿಭಕ್ತಿಸಾರವನ್ನು ರಚಿಸುವ ಮುಖ್ಯ ಉದ್ದೇಶವನ್ನು ಮತ್ತು ಪರಮಾತ್ಮನಿಗೆ ನಿವೇದಿಸಿ ಆತನೇ ಮಾರ್ಗದರ್ಶನ ಮಾಡಬೇಕೆಂದು ಪ್ರಾರ್ಥಿಸುತ್ತಾರೆ. 24ನೇಯ ಪದ್ಯದಿಂದ 46ನೇಯ ಪದ್ಯದವರೆಗೆ ಶ್ರೀಹರಿಯ ಮಹಿಮೆಯನ್ನು ಪುರಾಣ ಕಥೆಗಳಲ್ಲಿ ಹೇಳಿರುವಂತೆ ಕನಕದಾಸರು ಮನತುಂಬಿ ಹಾಡಿದ್ದಾರೆ, ನರ್ತನ ಸೇವೆ ಮಾಡಿದ್ದಾರೆ. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ನಾವು 18ರಿಂದ 23ನೇಯ ಪದ್ಯ ಮತ್ತು 24ನೇಯ ಪದ್ಯದಿಂದ 46ನೇಯ ಪದ್ಯದವರೆಗೆ ಮೂಲ ಕೃತಿಯ ಸಾರಾಂಶ ಮತ್ತು ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಭಕ್ತಿಸಾರದ ಚರಿತೆಯನ್ನು ಹರಿಭಕ್ತಿ ಲಾಲಿಸುವಂತೆ ರಚಿಸುವೆ, ಯುಕ್ತಿಯಲ್ಲಿ ಬರಿದೋದಿದ ವರಿಷ್ಠಾರ್ಥ ಸಿದ್ಧಿಪುದು, ಮುಕ್ತಿಗಿದು ನೆಲೆದೋರುವುದು ಹರಿಭಕ್ತರಿದ ಲಾಲಿಪುದು ನಿಜಮತಿ, ಭಕ್ತಿಗೊಲಿವಂದದ ನಿರಕ್ಷಿಸು ನಮ್ಮ ನನವರತ. ಹರಿಭಕ್ತರು ಆಲಿಸೆಂದು ಭಕ್ತಿಸಾರದ ಚರಿತ್ರೆಯನ್ನು ರಚಿಸಲು ತೊಡಗಿದ್ದೇನೆ. ಇದನ್ನು
ಆಸಕ್ತಿಯಿಂದ ಬೆರೆಯುವವರ ಮತ್ತು ಓದುವವರ ಇಷ್ಟಾರ್ಥವು ಸಿದ್ಧಿಸುತ್ತದೆ. ಇದನ್ನು ಆಸಕ್ತಿಯಿಂದ ಬರೆಯುವವರ ಮತ್ತು ಓದುವವರ ಇಷ್ಟಾರ್ಥವು ಸಿದ್ಧಿಸುತ್ತದೆ. ಮುಕ್ತಿಯ ದಾರಿಯನ್ನು ಇದು ತೋರಿಸುವುದು. ಹರಿಭಕ್ತರು ಪ್ರೀತಿಯಿಂದ ಇದನ್ನು ಕೇಳಬೇಕು. ಹೇ ಸ್ವಾಮಿ, ನಮ್ಮ ಬುದ್ಧಿಯು ಭಕ್ತಿಯ ಕಡೆಗೆ ಒಲಿಯುವಂತೆ ರಕ್ಷಿಸು ನಮ್ಮ ನನವರತ. ನಳಿನ ಲೋಚನ ನಿನ್ನ ಮೂರ್ತಿಯ ಕಳೆ ಬೆಳಗುತ್ತಿದೆ ಲಹರಿಯಲಿ, ಭೂತಳದೊಳಚ್ಚರಿಯಾದ ನಾಮಾಮೃತ ಸಮುದ್ರದಲ್ಲಿ. ಬಳಸುವರು ಸತ್ಕವಿಗಳವರ ಗಳಿಕೆಯನಗಿನಿತಿಲ್ಲ ಸನ್ಮತಿ, ಗಳಿಗೆ ಮಂಗಳವಿತ್ತು ರಕ್ಷಿಸು ನಮ್ಮ ನನವರತ. ಹೇ ನಳಿನಲೋಚನ, ನಿನ್ನ ನಾಮಾವಳಿ ಎಂಬ ಆಶ್ಚರ್ಯಕರವಾದ ಕ್ಷೀರ ಸಮುದ್ರದಲ್ಲಿ ನಿನ್ನ ಮೂರ್ತಿಯ ಸೌಂದರ್ಯವು ಅಲೆ ಅಲೆಯಾಗಿ ಮೇಲೆದ್ದು ಬೆಳಗುತ್ತಿದೆ. ಉತ್ತಮರಾದ ಕವಿಗಳು ಈ ಸೌಂದರ್ಯವನ್ನು ವರ್ಣಿಸುತ್ತಾರೆ. ನನಗೆ ಅಂತಹ ಅಗ್ಗಳಿಕೆ ಇಲ್ಲ. ನನ್ನ ಬುದ್ಧಿಗೆ ಮಂಗಳವನ್ನೆತ್ತು ಸಲಹು. ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ನೀ ನನಗೆ. ತಿಳುಹುಮತಿಯನು ಎನ್ನ ಜೂಹೆಗೆ ಮೊಳಗುವಂದದಿ ನಿನ್ನ ನಾಮ, ಒಳಿಯ ಪೊಗಳಿಕೆ ಇತ್ತು ರಕ್ಷಿಸು ನಮ್ಮ ನನವರತ. ಜಾಣರು ಗಿಳಿಯ ಮರಿಯನ್ನು ತಂದು ಪಂಜರದೊಳಗಿಟ್ಟು ಪೋಷಿಸಿ ಮುದ್ದು ಮಾತುಗಳನ್ನು ಕಲಿಸುತ್ತಾರೆ. ಆಮೇಲೆ ಗಿಳಿಯು ಆಡುವ ಮುದ್ದು ಮಾತುಗಳನ್ನು ಕೇಳಿ ಆನಂದಿಸುತ್ತಾರೆ. ಹಾಗೆ ಹೇ ಸ್ವಾಮಿಯೇ, ನನಗೆ ಬುದ್ಧಿಯನ್ನೆತ್ತು ನಿನ್ನ ನಾಮಾವಳಿಯು ನನ್ನ ನಾಲಿಗೆಯಲ್ಲಿ ಸದಾ ಮೊಳಗುವಂತೆ ಮಾಡು. ನನ್ನ ಮೊದಲು ನನ್ನ ತೊದಲು ಮಾತನ್ನು ಕೇಳಿ ಸಂತೋಷಿಸು. ಪೊಗಳಲಳವೇ ನಿನ್ನ ನಾಮವ ಸುಗುಣ ಸಚ್ಚಾರಿತ್ರ ಕಥನವ, ನಗಣಿತೋಪಮ ಅಮಿತ ವಿಕ್ರಮ ಗಮ್ಯ ನೀನೆಂದೂ. ನಿಗಮತತಿ ಕೈವಾರಿಸುತ ಪದ ಯುಗವ ಕಾಣದೆ ಬಳಲುತ್ತಿದೆ, ವಾಸುಕಿ ಶಯನ ಸರ್ವೇಶ ರಕ್ಷಿಸು ನಮ್ಮ ನನವರತ. ನಿನ್ನ ನಾಮಾವಳಿಯನ್ನು ಹೇಳಿ ಪೊಗಳಲು ಯಾರಿಗೆ ಸಾಧ್ಯವಾದೀತು? ನಿನ್ನ ಗುಣಗಳನ್ನು ಚರಿತ್ರೆಗಳನ್ನು ವರ್ಣಿಸಲಾದೀತೆ? ನಿನಗೆ ಹೋಲಿಕೆಯನ್ನೀಯಲು ಒಂದು ಉಪಮಾನವೂ ಇಲ್ಲ. ಅಸಾಧಾರಣ ಯೋಗಿಗಳಿಗೆ ಮಾತ್ರವೇ ಗೋಚರಿಸತಕ್ಕವನು ಎಂಬುದಾಗಿ ವೇದಗಳು ನಿನ್ನನ್ನು ಹೊಗಳುತ್ತಿವೆ. ನಿನ್ನ ಪದಯುಗವನ್ನು ವರ್ಣಿಸಲಾರದೆ ಬಳಲುತ್ತಿವೆ. ಹೇ ವಾಸುಕಿಶಯನ ಸರ್ವೇಶ್ವರ, ರಕ್ಷಿಸು ನಮ್ಮ ನನವರತ. ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನು ನಾನರಿಯ ತರ್ಕದ ವಾದದಲ್ಲಿ ಗುರು ಹಿರಿಯರರಿಯದ ಮೂಢಮತಿಯನಗೆ. ಆದಿಮೂರುತಿ ನೀನು ನೆರೆ ಕರುಣೋದಯವನು ಹೃದಯಾಂಗಳಾದಿ, ಜ್ಞಾನದಯನವನಿತ್ತು ರಕ್ಷಿಸು ನಮ್ಮ ನನವರತ. ಆದಿಮೂರುತಿ ನೀನು ನೆರೆ ಕರುಣೋದಯವನು ಹೃದಯಾಂಗಣದಿ, ಜ್ಞಾನೋದಯವನನಗಿತ್ತು ರಕ್ಷಿಸು ನಮ್ಮ ನನವರತ. ವೇದಶಾಸ್ತ್ರಗಳನ್ನು ನಾನರಿಯೆ, ಪುರಾಣವೂ ಗೊತ್ತಿಲ್ಲ. ಪುಣ್ಯದ ಮತ್ತೊಂದು ಹಾದಿಯೂ ನನಗೆ ತಿಳಿಯದು. ತರ್ಕದ ವಾದವನ್ನು ಕಲಿಸುವ ಗುರು ಹಿರಿಯರನ್ನೇ ನಾನು ಕಂಡವನಲ್ಲ. ನಾನೊಬ್ಬ ಮೂಢಾತ್ಮ. ಹೇ ಕರುಣಾಳು ಆದಿಮೂರ್ತಿಯೇ, ನನ್ನ ಹೃದಯದಲ್ಲಿ ಜ್ಞಾನವು ಉದಿಸುವಂತೆ ಮಾಡಿ ಸಲಹು. ಹಸಿವರಿತು ತಾಯಿ ತನ್ನ ಶಿಶುವಿಗೆ ಒಸೆದು ಮೊಲೆ ಕೊಡುವಂತೆ ನೀ ಪೋಷಿಸದೆ ಬೇರಿನ್ನಾರು ಪೋಷಕರಾಗಿ ಸಲಹುವರು. ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯ ಪಸರಿಸಿದ ಪರಮಾತ್ಮ ನೀನೆಂದು ಸುರುತಿವೆ ವೇದಗಳು ರಕ್ಷಿಸು ನಮ್ಮ ನನವರತ. ತಾಯಿ ತನ್ನ ಮಗುವಿಗೆ
ಹಸಿವಾಗಿದೆ ಎಂದರೆತು ತಾನಾಗಿ ಮೊಲೆ ಹಾಲನ್ನಿತ್ತು ಪೊರೆಯುತ್ತಾಳಲ್ಲವೇ? ಹಾಗೆ ನೀನು ನನ್ನನ್ನು ಸಲಹಬೇಕಲ್ಲವೇ? ನನಗೆ ಪೋಷಕರು ಇನ್ನು ಯಾರಿದ್ದಾರೆ? ನಿನ್ನ ಹೊಟ್ಟೆಯಲ್ಲಿ ಕೋಟಿ ಬ್ರಹ್ಮಾಂಡಗಳನ್ನೆರಿಸಿ ಪಾಲಿಸುವ ಪರಮಾತ್ಮ ನೀನು ಎಂದು ವೇದಗಳು ಘೋಷಿಸುತ್ತವೆ. ಸ್ವಾಮಿ, ನನ್ನನ್ನು ಸಲಹು. ಇಬ್ಬರ ಗೌಣರು ನಿನಗೆ ಯವರೊಳಗೊಬ್ಬ ಮಗ ನೀರೇಳು ಲೋಕದ ಹೆಬ್ಬಳಸು ಬಳೆವಂತೆ ಕಾರಣಕರ್ತನಾದವನು. ಒಬ್ಬ ಮಗನದ ಬರೆವ ಕರಣಿಕರಿಬ್ಬರೇ ಲೋಕ ಪ್ರಸಿದ್ಧರು. ಹಬ್ಬಿಸಿದೆ ಪ್ರಾಣಿಗಳ ರಕ್ಷಿಸು ನಮ್ಮನನ ವರತ. ನಿನಗೆ ಇಬ್ಬರು ಮಕ್ಕಳು. ಅವರಲ್ಲೊಬ್ಬನು 14 ಲೋಕಗಳನ್ನು ಸೃಷ್ಟಿಸಿ ಬೆಳೆಸಿದನು. ಇನ್ನೊಬ್ಬನು ಅದನ್ನು ಬರೆಯುತ್ತಾ ಹೋಗುವ ಕರಣಿಕನು. ಹೀಗೆ ಇಬ್ಬರೂ ಪ್ರಸಿದ್ಧರಾದರು. ಈ ಪ್ರಾಣಿಗಳೆಲ್ಲವನ್ನೂ ಈ ರೀತಿಯಲ್ಲಿ ನೀನೇ ಹಬ್ಬಿಸಿದ್ದೀಯೇ. ಟಿಪ್ಪಣಿ: ಇಬ್ಬರು ಮಕ್ಕಳು, ಬ್ರಹ್ಮ ಮತ್ತು ಮನ್ಮಥ. ಮನ್ಮಥನೇ ಕಾಮ. ಕಾಮದಿಂದ ಪ್ರಾಣಿ ಸಂತತಿ ಬೆಳೆಯುತ್ತಿದೆ. ಸಿರಿಯು ಕುಲಸತಿ ಸುತನು ಕಮಲಜ ಹಿರಿಯ ಸೊಸೆ ಶಾರದೆ ಸಹೋದರಿ. ಗಿರಿಜೆ ಮೈದುನ ಶಂಕರನು ಸುರರೆಲ್ಲ ಕಿಂಕರರು. ನಿರತ ಮಾಯೆಯು ದಾಸಿ ನಿಜ ಮಂದಿರವ ಜಾಂಡವು ಜಂಗಮಸ್ಥಾವರ ಕುಟುಂಬಿಗ ನೀನು ರಕ್ಷಿಸು ನಮ್ಮನನ ವರತ. ಲಕ್ಷ್ಮೀದೇವಿ ನಿನ್ನ ಮಡದಿ, ಬ್ರಹ್ಮನು ಮಗ, ಸರಸ್ವತಿಯು ಹಿರಿಯ ಸೊಸೆ, ಪಾರ್ವತಿಯು ಸಹೋದರಿ, ಪರಮೇಶ್ವರನು ಮೈದುನ. ಎಲ್ಲ ದೇವತೆಗಳು ನಿನ್ನ ಸೇವಕರು. ಮಾಯೆಯು ಸದಾ ನಿನ್ನ ದಾಸಿ. ವಿಶ್ವವೇ ನಿನ್ನ ಮನೆ. ಸ್ಥಾವರ ಜಂಗಮಗಳೆಲ್ಲವೂ ನಿನ್ನ ಕುಟುಂಬಕ್ಕೆ ಸೇರಿದವು. ಸಾಗರನ ಮಗಳರಿಯದಂತೆ ಸರಾಗದಲ್ಲಿ ಸಂಚರಿಸುತ್ತಿಹವು. ಉದ್ಯೋಗವೇನು ನಿಮಿತ್ತ ಕಾರಣವಿಲ್ಲ ಲೋಕದಲ್ಲಿ. ಭಾಗವತರಾದವರ ಸಲಹುವನಾಗಿ ಸಂಚರಿಸುವುದು ಈ ಭವ ಸಾಗರದಿ. ಮುಳುಗಿಸದೆ ರಕ್ಷಿಸು ನಮ್ಮನನ ವರತ. ಮಡದಿಯಾಗಿ ಲಕ್ಷ್ಮೀದೇವಿಗೂ ತಿಳಿಯದಂತೆ ಎಲ್ಲೆಲ್ಲಿಯೂ ಲೀಲೆಯಿಂದ ಸಂಚರಿಸುವೆಯಲ್ಲ, ಇದಕ್ಕೆ ನಿಮಿತ್ತವೇನು? ಓಹೋ, ತಿಳಿಯಿತು, ನಿನ್ನ ಭಕ್ತರನ್ನು ಸಲಹುವುದಕ್ಕಾಗಿ ಸಂಚರಿಸುತ್ತೀಯೇ. ಹಾಗಾದ ಮೇಲೆ ಭಕ್ತನಾದ ನನ್ನನ್ನು ಭವಸಾಗರದಲ್ಲಿ ಮುಳುಗಿಸದಂತೆ ಸಲಹು. ಹಸ್ತಿವಾಹನನಾದಿಯಾದ ಸಮಸ್ತ ದೇವನಿಕಾಯದೊಳಗೆ ಪ್ರಶಸ್ತನಾದವನು ನಿನ್ನ ಶರಣಾಗತರ ಪೊರೆವಾ. ಹಸ್ತಕಲಿತ ಸುದರ್ಶನ ದೊಳರಿ ಮಸ್ತಕವನಿಳಹುವ ಪರಾತ್ಪರ ವಸ್ತುವಲ್ಲವೇ ನೀನು ರಕ್ಷಿಸು ನಮ್ಮನನ ವರತ. ಇಂದ್ರನೇ ಮೊದಲಾದ ಸಕಲ ದೇವತೆಗಳ ಮಧ್ಯದಲ್ಲಿ ಶರಣಾಗತರನ್ನು ತಪ್ಪದೇ ಸಲಹುಬಲ್ಲ ನಿನ್ನಂತಹ ಶ್ರೇಷ್ಠನು ಇನ್ನು ಯಾವನಿದ್ದಾನೆ? ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿದು ವೈರಿಗಳ ತಲೆಯನ್ನು ಚೆಂಡಾಡಬಲ್ಲ ಪರಾತ್ಪರ ವಸ್ತುವಲ್ಲವೇ ನೀನು? ನಮ್ಮನ್ನು ರಕ್ಷಿಸು. ಹಗೆಯರಿಗೆ ವರ ನೀವರಿಬ್ಬರು ತೆಗೆಯಲರಿಯರು ಕೊಟ್ಟ ವರಗಳ ತೆಗೆದುಕೊಡುವ ಸಮರ್ಥದಾರಿ ಜಗಕ್ಕೆ ನಿನ್ನಂತೆ. ಸುಗುಣರಿನ್ನಾರುಂಟು ಕದನವ ಬಗೆದು ನಿನ್ನೊಳು ಜಯಿಸುವವರಿ ಜಗದೊಳುಂಟೆ ದೇವ ರಕ್ಷಿಸು ನಮ್ಮನನ ವರತ. ಬ್ರಹ್ಮ ಈಶ್ವರ ಇವರಿಬ್ಬರ ಹಗೆಗಳಾದ ರಾಕ್ಷಸರಿಗೆ ಅವರು ಹೇಳಿದ ವರಗಳನ್ನು ಕೊಟ್ಟು ಬಿಡುತ್ತಾರೆ. ವರದಿಂದ ಲೋಕಕ್ಕೆ ತೊಂದರೆಯಾದಾಗ ಅದನ್ನು ತಪ್ಪಿಸಲು ಅವರಿಂದಾಗದು. ಆಗ ನೀನೇ ಬಂದು ಲೋಕವನ್ನು ಸಂರಕ್ಷಿಸಬೇಕು. ಇಂತಹ ಸುಗುಣಶಾಲಿಯಾದವನು ಇನ್ನು ಯಾರಿದ್ದಾರೆ? ನಿನ್ನನ್ನೆದುರಿಸಿ
ಗೆಲ್ಲತಕ್ಕವರು ಈ ಜಗತ್ತಿನಲ್ಲಿ ಯಾರಿದ್ದಾರೆ? ಸ್ವಾಮಿ ರಕ್ಷಿಸು ನಮ್ಮ ನನವರತ. ಸುಮನಸರ ವೈರದಲ್ಲಿ ಕೆಲವರು ಕುಮತಿಗಳು ತಪದಿಂದ ಭರ್ಗನ ಕಮಲ ಜನಪದ ಯುಗವ ಮೆಚ್ಚಿಸಿ ವರವ ಪಡೆದಿಹರು. ಸಮರ ಮುಖದೊಳ ಗುಪಮೆಯಲಿ ವಿಕ್ರಮದಿ ವೈರವ ಮಾಡಿದವರಿಗೆ ಅಮರ ಪದವಿಯ ನಿತ್ಯ ರಕ್ಷಿಸು ನಮ್ಮ ನನವರತ. ಕೆಲವು ಮಂದಿ ದುಷ್ಟರು ದೇವತೆಗಳೊಡನೆ ವೈರವನ್ನು ಬೆಳೆಸಿ ಶಿವನನ್ನೂ ಬ್ರಹ್ಮನನ್ನೂ ತಪಸ್ಸಿನಿಂದ ಮೆಚ್ಚಿಸಿ ವರವನ್ನು ಪಡೆದಿದ್ದಾರೆ. ನೀನು ಆ ದುಷ್ಟರನ್ನು ರಣರಂಗದಲ್ಲಿ ವಧಿಸಿ ದೇವ ಪದವಿಯನ್ನು ನೀಡಿದ್ದೀಯೇ. ಟಿಪ್ಪಣಿ: ಈ ಪದ್ಯವು ಹಿಂದಿನ ಪದ್ಯದ ವಿವರಣೆಯೆಂದು ತೋರುತ್ತದೆ. ಕೆಲವು ಪ್ರತಿಗಳಲ್ಲಿ ಈ ಪದ್ಯವಿಲ್ಲ. ಬಲಿಯ ಬಂಧಿಸಿ ಮೊರೆ ಇಡುವ ಸತಿಗೊಲಿದು ಅಕ್ಷಯವಿತ್ತು ಕರುಣದಿ ಮೊಲೆಯ ನುಣಿಸಿದ ಬಾಲಿಕೆಯ piಡಿ ದಸುವನಪಹರಿಸಿ ಶಿಲೆಯ ಸತಿಯೊಳು ಮಾಡಿ ತ್ರಿಪುರದ ಲಲನೆಯರ ವೃತ ಕೆಡಿಸಿ ಕೂಡಿದ ಕೆಲಸ ಉತ್ತಮವಾಯಿತು ರಕ್ಷಿಸು ನಮ್ಮ ನನವರತ. ಬಲಿಚಕ್ರವರ್ತಿಯನ್ನು ಬಂಧಿಸಿದ್ದೀಯೇ. ಮೊರೆ ಇಡುತ್ತಿದ್ದ ಪತಿವೃತೆಯಾದ ದ್ರೌಪದಿಯ ಸೀರೆಯು ಅಕ್ಷಯವಾಗುವಂತೆ ಕರುಣಿಸಿದ್ದೀಯೇ. ಮೊಲೆಯುಣಿಸಿದ ಪೂತನೆಯ ಪ್ರಾಣವನ್ನು ನೀಗಿಸಿದ್ದೀಯೇ. ಶಿಲೆಯ ರೂಪದಲ್ಲಿದ್ದ ಅಹಲ್ಯೆಯನ್ನು ಉದ್ಧರಿಸಿ ಪವಿತ್ರಳನ್ನಾಗಿ ಮಾಡಿದ್ದೀಯೆ. ತ್ರಿಪುರಾಸುರರ ಪತ್ನಿಯರ ವೃತಭಂಗವನ್ನು ಮಾಡಿ ಅಸುರರ ಸಂಹಾರವನ್ನು ಮಾಡಿಸಿದ್ದೀಯೆ. ಇವೆಲ್ಲವೂ ಲೋಕ ಹಿತಕ್ಕಾಗಿ ಮಾಡಿದ ಉತ್ತಮ ಕಾರ್ಯಗಳು. ಸ್ವಾಮಿ ನಮ್ಮನ್ನು ರಕ್ಷಿಸು. ಕರಿಯ ಕಾಯ್ದ ಜಲದಿ ಮಕರವ ತರಿದು ಹಿರಣ್ಯಾಕ್ಷಕನ ಸೀಳ್ದ ತರಣನನು ಕಲೆಗಾಯ್ದು ಶಕಟಾಸುರನ ಹತ ಮಾಡಿ ದುರುಳ ಕಂಸನ ಕೊಂದು ಮಗಧನ ಮುರಿದು ವತ್ಸನ ಹಮ್ಮಳಿಸಿ ಖರ ಹರಣವನು ಹಿಂಗಿಸಿದೆ ರಕ್ಷಿಸು ನಮ್ಮ ನನವರತ. ಮೊಸಳೆಯನ್ನು ಕೊಂದು ಗಜೇಂದ್ರನನ್ನು ಸಲುಹಿದ್ದೀಯೆ. ಹಿರಣ್ಯಾಕ್ಷನನ್ನು ಸೀಳಿ ಬಾಲಕನಾದ ಪ್ರಹ್ಲಾದನನ್ನು ಪಾಲಿಸಿದ್ದೀಯೆ. ಶಕಟಾಸುರನನ್ನು ವಧಿಸಿ ದುರುಳ ಕಂಸನನ್ನು ಕೊಂದು ಮಾಗಧನನ್ನು ಕೊಲ್ಲಿಸಿ ವೃತ್ರಾಸುರನನ್ನು ಘಾತಿಸಿದ್ದೀಯೇ. ಖರನ ಪ್ರಾಣವನ್ನು ನೀಗಿಸಿದವನು ನೀನೆ. ನಮ್ಮನ್ನು ರಕ್ಷಿಸು. ಶಿಶುತನದ ಸಾಮರ್ಥ್ಯದಲ್ಲಿ ಕೆಲ ಅಸುರರ ಸಂಹರಿಸಿ ಚಕ್ರವ ಬಿಸುಟು ಯೌವನ ಕಾಲದಿಯ ಪಾಂಡು ಸುತರಿಂದ ವಸುಮತಿಯ ಭಾರವನಿಳುಹಿ ಸಾಹಸದಿ ಮೆರೆದವನಾಗಿ ನೀ ಮೆಚ್ಚಿಸಿದೆ ತ್ರಿಜಗವನೆಲ್ಲ ರಕ್ಷಿಸು ನಮ್ಮ ನನವರತ. ಶಿಶುವಾಗಿರುವಾಗಲೇ ನಿನ್ನ ಸಾಮರ್ಥ್ಯದಿಂದ ಬಹುಮಂದಿ ಅಸುರರನ್ನು ಸಂಹರಿಸಿದ್ದೀಯೆ. ಯೌವನ ಕಾಲದಲ್ಲಿ ಸುದರ್ಶನ ಚಕ್ರವನ್ನು ಹಿಡಿಯದೆ ಪಾಂಡವರಿಂದಲೇ ವೈರಿಗಳನ್ನು ಕೊಲ್ಲಿಸಿ ಭೂಭಾರವನ್ನು ಇಳಿಸಿದ್ದೀಯೆ. ವಿಧ ವಿಧವಾದ ಸಾಹಸ ಕಾರ್ಯಗಳನ್ನು ಮಾಡಿ 3 ಲೋಕಗಳನ್ನು ಮೆಚ್ಚಿಸಿದವನು ನೀನು. ಸ್ವಾಮಿ ನಮ್ಮನ್ನು ರಕ್ಷಿಸು. ಎಲ್ಲರಲ್ಲಿ ನೀನಾಗಿ ಸುಮನಸರಲ್ಲಿ ಅತಿಹಿತನಾಗಿ ಯಾದವರಲ್ಲಿ ಬಾಂಧವನಾಗಿ ದಾನವರಲ್ಲಿ ಹಗೆಯಾಗಿ ಕೊಲ್ಲಿಸಿದೆ ಭೀಮಾರ್ಜುನರ ಕೈಯಲ್ಲಿ ಕೌರವ ಕುಲವನೆಲ್ಲವ ಬಲ್ಲಿದನು ನೀನಹುದು ರಕ್ಷಿಸು ನಮ್ಮ ನನವರತ. ಎಲ್ಲರಲ್ಲಿಯೂ ವ್ಯಾಪಕನಾಗಿ ನೆಲೆಸಿರುವ ನೀನು ದೇವತೆಗಳಿಗೆ ಹಿತಕರನಾಗಿ ಯಾದವರಿಗೆ ಬಾಂಧವನಾಗಿ ದಾನವರಿಗೆ ಹಗೆಯಾಗಿ ಭೀಮಾರ್ಜುನರ ಕೈಯಿಂದ ಕೌರವ ಕುಲವನ್ನು ಕೊಲ್ಲಿಸಿದ್ದೀಯೇ. ಆಹಾ, ನೀನು ಮಹಾಸಮರ್ಥನೆಂಬುದು ಹೌದು. ನಮ್ಮನ್ನು ರಕ್ಷಿಸು.
ನರಗೆ ಸಾರಥಿಯಾಗಿ ರಣದೊಳು ತುರಗ ನೀರಡಿಸಿದರೆ ವಾರಿಯ ಸರಸಿಯನು ನಿರ್ಮಿಸಿ ಕಿರೀಟಿಯ ಕೈಲಿ ಸೈಂಧವನ ಶಿರವ ಕೆಡಹಿಸಿ ಅವನ ತಂದೆಯ ಕರತಳಕ್ಕೆ ನೀಡಿಸಿದೆ ಹರ ಹರ ಪರಮ ಸಾಹಸಿ ನೀನು ರಕ್ಷಿಸು ನಮ್ಮ ನನವರತ. ಅರ್ಜುನನಿಗೆ ಸಾರಥಿಯಾಗಿ ರಣರಂಗದಲ್ಲಿ ಕುದುರೆಗಳಿಗೆ ಬಾಯಾರಿಕೆಯಾಗಲು ನೀರಿನ ಕೊಳವನ್ನೇ ನಿರ್ಮಿಸಿ ಅರ್ಜುನನಿಂದ ಸೈಂಧವನ ತಲೆಯನ್ನು ಕತ್ತರಿಸಿ ಆ ತಲೆಯು ಸೈಂಧವನ ತಂದೆಯ ಕೈಯಲ್ಲಿ ಬೀಳುವಂತೆ ಮಾಡಿದ ಪರಮಸಾಹಸಿ ನೀನು, ನಮ್ಮನ್ನು ರಕ್ಷಿಸು. ಬವರದಲ್ಲಿ ಖತಿಗೊಂಡು ಗದೆಯೊಳು ಕವಿದು ನಿನ್ನ ಶ್ರುತಾಯುಧನ ಪಕ್ಕವ ಘಡಿಸಿ ಹೊಯ್ದಾಡಿ ತನ್ನಾಯುಧದಿ ತಾಮಡಿದ ವಿವರವೇನೋ ತಿಳಿಯ ನೀ ಮಾಯವನು ನೀನೇ ಬಲ್ಲೆ ನಿನ್ನ ಯವನು ಬಲ್ಲವರುಂಟೆ ರಕ್ಷಿಸು ನಮ್ಮ ನನವರತ. ಮಹಾಭಾರತ ಯುದ್ಧದಲ್ಲಿ ಶ್ರುತಾಯುಧನೆಂಬುದನು ಗದೆಯಿಂದ ನಿನ್ನನ್ನು ಹೊಡೆಯಲು ಆ ಗದೆಯೇ ತಿರುಗಿ ಆತನನ್ನು ಬಡೆಯಿತು. ಶ್ರುತಾಯುಧನು ತನ್ನ ಆಯುಧದಿಂದಲೇ ತಾನು ಮಡೆದನು. ಈ ಚಮತ್ಕಾರವೇನೆಂಬುದು ನಾನು ಅರಿಯೆ. ನಿನ್ನ ಮಾಯೆಯನ್ನು ನೀನೇ ಬಲ್ಲೆ, ನಿನ್ನ ಉದ್ದೇಶವನ್ನು ಯಾರು ತಿಳಿಯಬಲ್ಲರು? ಟಿಪ್ಪಣೆ: ಶ್ರುತಾಯುಧನು ವರುಣನ ಮಗ. ವರುಣನು ಅವನಿಗೆ ಗದೆಯೊಂದನ್ನು ಕೊಟ್ಟು ಅದನ್ನು ಯುದ್ಧ ಮಾಡದವರ ಮೇಲೆ ಪ್ರಯೋಗಿಸಬಾರದೆಂದು ತಿಳಿಸಿದ್ದನು. ಯುದ್ಧ ಮಾಡದಿದ್ದ ಶ್ರೀಕೃಷ್ಣನ ಮೇಲೆ ಅವನು ಗದೆಯನ್ನು ಪ್ರಯೋಗಿಸಿದಾಗ ಆ ಗದೆಯೇ ಶ್ರುತಾಯುಧನನ್ನು ಕೊಂದಿತು. ಇದನ್ನು ನಾವು ಮಹಾಭಾರತದ ಮೂಲ ದ್ರೋಣ ಪರ್ವದಲ್ಲಿ 92ನೇ ಶ್ಲೋಕದಲ್ಲಿ ನೋಡಬಹುದು. ಇಳೆಗೆ ಪತಿಯಾದವನು ಯಾದವರೊಳಗೆ ಬಾಂಧವ ನಿನಗೆ ಸೋದರ ಅಳಿಯನಾದ ಅಭಿಮನ್ಯವನು ಕೊಲ್ಲಿಸಿದೆ ಕೊಳಗುಳದಿ ಅಳಲಿನ ಬುಧಿಯೊಳದ್ದಿ ತಂಗಿಯ ಬಳಲಿಸಿದೆ ಕುಲಗೋತ್ರ ಬಾಂಧವರೊಳಗೆ ಕೀರ್ತಿಯ ಪಡೆದೆ ರಕ್ಷಿಸು ನಮ್ಮ ನನವರತ. ಭೂದೇವಿಗೆ ಪತಿಯಾದ ನೀನು ಯಾದವರ ಬಾಂಧವನೆನಿಸಿದೆ. ಸೋದರಳಿಯನಾದ ಅಭಿಮನ್ಯುವನ್ನೇ ಕೊಲ್ಲಿಸಿ ನಿನ್ನ ತಂಗಿಯಾದ ಸುಭದ್ರೆಯನ್ನು ಶೋಕ ಸಮುದ್ರದಲ್ಲಿ ಮುಳುಗಿಸಿ ಬಳಲಿಸಿದೆ. ಆದರೂ ಕುಲಗೋತ್ರ ಬಾಂಧವರಲ್ಲಿ ಉತ್ತಮ ಕೀರ್ತಿಯನ್ನು ಪಡೆದೆ. ನಿನ್ನ ಉದ್ದೇಶವನ್ನು ಯಾರು ಬಲ್ಲರೋ ಸ್ವಾಮಿ, ನಮ್ಮನ್ನು ರಕ್ಷಿಸು. ತಾಯನಗಲಿದ ತನಯ ನೀರಾಧೇಯನೊಳಗೆ ರಹಸ್ಯದಲ್ಲಿ ಕುಲದಾಯವನು ನೆರೆ ತಿಳುಹಿದರ್ಜುನನಿಂದ ಕೊಲ್ಲಿಸಿದೆ. ಮಾಯ ಮಂತ್ರದ ಕುಟಿಲ ಗುಣವನ್ಯಾಯವೋ ಇನ್ಯಾಯವೋ ನೀ ನ್ಯಾಯವನು ನೀ ಬಲ್ಲೆ ರಕ್ಷಿಸು ನಮ್ಮ ನನವರತ. ತಾಯಿಯನ್ನಗಲಿದ ತನ್ನ ತಾಯಿ ಯಾರೆಂದು ತಿಳಿಯದಿದ್ದ ಕರ್ಣನಿಗೆ ಅವನ ಕುಲವನ್ನೂ ಕುಂತಿ ತಾಯಿ ಎಂಬುದನ್ನು ಗುಟ್ಟಿನಲ್ಲಿ ತಿಳಿಸಿ ಅರ್ಜುನನಿಂದಲೇ ಅವನನ್ನು ಕೊಲ್ಲಿಸಿದೆ. ಮಾಯಾತಂತ್ರಗಳನ್ನು ಅವಲಂಬಿಸಿ ಕಪಟತನದಿಂದ ಕಾರ್ಯವನ್ನು ಹೇಗೆ ಸಾಧಿಸುವುದು ಅನ್ಯಾಯವೋ ನ್ಯಾಯವೋ ನಿನ್ನ ನೀತಿಯನ್ನು ನೀನೇ ಬಲ್ಲೆ ಸ್ವಾಮಿ, ನಮ್ಮನ್ನು ರಕ್ಷಿಸು. ಕೊಲ್ಲ ಬಗೆದವನಾಗಿ ನೀ ಹಗೆಯಲ್ಲಿ ಸಖ್ಯವ ಬೆಳೆಸಲದೋಹಿತ ವಲ್ಲ ನಿನ್ನಯ ಗುಣವು ಬಲ್ಲವರಿಲ್ಲ ಯದು ಕುಲದೀ ಗೊಲ್ಲ ನಾರಿಯರೊಳು ಪ್ರವರ್ತಕ ನಲ್ಲವೇ ಭಾವಿಸಲು ಲೋಕದಳೆಲ್ಲರೂ ಸರಿ ನಿನಗೆ ರಕ್ಷಿಸು ನಮ್ಮ ನನವರತ. ಒಳಗೆ ಕೊಲ್ಲುವ ಉದ್ದೇಶವನ್ನು ಇಟ್ಟುಕೊಂಡು ವೈರಿಗಳನ್ನು ಸ್ನೇಹವನ್ನು ಬೆಳೆಸುತ್ತೀಯೆ, ಇದು ಸರಿಯೇ? ನಿನ್ನ ಗುಣವನ್ನು ಬಲ್ಲವರಿಲ್ಲ. ಯದುಕುಲದಲ್ಲಿ ಅವತರಿಸಿ ಗೊಲ್ಲರ ಹೆಂಗಸರಲ್ಲಿ ಪ್ರೀತಿಯನ್ನು ಬೆಳೆಸಿದೆ. ವಿಚಾರಿಸಿ ನೋಡಿದರೆ ಲೋಕದಲ್ಲಿರುವ ಸಮಸ್ತರೂ ನಿನಗೆ ಒಂದೇ ಬಗೆಯವರು. ಸ್ವಾಮಿ, ನಮ್ಮನ್ನು ರಕ್ಷಿಸು.
ಮಗನ ಕೊಂದವನಾಳುವಂತ ಸುಗುಣೆಯರು 16,000 ಸೊಗಸುಗಾತಿಯರವರ ಮೋಹದ ಬಲೆಗೆ ವಿಟನಾಗಿ ಬಗೆ ಬಗೆಯ ರತಿ ಕಲೆಗಳಲ್ಲಿ ಕೂರುಗೊರನಾಡಿಸಿ ಮೆರೆದು ನೀನಿ ಜಗಕ್ಕೆ ಪಾವನನಾದೆ ರಕ್ಷಿಸು ನಮ್ಮ ನನವರತ. ಮಗನಾದ ನರಕಾಸುರನನ್ನು ಸಂಹರಿಸಿ ಅವನು ಸೆರೆಯಲ್ಲಿಟ್ಟಿದ್ದ 16,000 ಸೊಗಸುಗಾತಿಯರ ಮೋಹದ ಬಲೆಗೆ ಸಿಕ್ಕಿ ಅವರನ್ನು ರಮಿಸಿದೆ. ಆದರೂ ಈ ಜಗತ್ತಿಗೆ ಪಾವನ ಮೂರ್ತಿಯಾಗಿದ್ದೀಯೇ, ನಿನ್ನ ನೆಲೆಯನ್ನು ಯಾರು ಬಲ್ಲರು ಸ್ವಾಮಿ, ನಮ್ಮನ್ನು ರಕ್ಷಿಸು ಅನವರತ. ಏನು ಮಾಡಿದಡೇನು ಕರ್ಮವ ನೀನೊಲೆಯದೆನ್ನಿಲ್ಲವಿದಕನು ಮಾನ ಉಂಟೆ ಭ್ರಮರ ಕೀಟನ್ಯಾಯ ನೊಂದದಲಿ ನೀನೊಲಿಯ ತೃಣ ಪರ್ವತರು ಪುಸಿ ಏನು ನೀ ಪತಿಕರಿಸಿ ಬಳಕಿನ್ನೇನು ಚಿಂತಿಸಲೇಕೆ ರಕ್ಷಿಸು ನಮ್ಮ ನನವರತ. ಯಾವ ಕರ್ಮವನ್ನು ಮಾಡಿದರೇನು, ನೀನು ಒಲಿಯದಿದ್ದರೆ ನಮಗೆ ಸದ್ಗತಿ ಇಲ್ಲ. ನೀನು ಒಲಿದರೆ ಭ್ರಮರಕೀಟ ನ್ಯಾಯದಂತೆ ಹುಲ್ಲು ಕಡ್ಡಿಯೇ ಪರ್ವತವಾಗುತ್ತದೆ. ಇದರಲ್ಲಿ ಸುಳ್ಳೇನು? ನಿನ್ನ ಅನುಗ್ರಹವಾದ ಬಳಿಕ ನಮಗೆ ಚಿಂತೆ ಏಕೆ? ನಮ್ಮನ್ನು ರಕ್ಷಿಸು ಸ್ವಾಮಿ. ಟಿಪ್ಪಣೆ: ಭ್ರಮರ ಕಣಜದ ಹುಳು, ದುಂಬಿ. ಇದು ಕ್ರಿಮಿಯನ್ನು ತನ್ನ ಗೂಡಿನಲ್ಲಿ ತಂದಿಟ್ಟು ಗುಯಿ ಎನ್ನುತ್ತಾ ಅದರ ಬಳಿ ಸುತ್ತಾಡುತ್ತದೆ. ಕೆಲವು ದಿನಗಳಲ್ಲಿ ಆ ಕ್ರಿಮಿಯು ಭ್ರಮರವಾಗುತ್ತದೆ. ಇದು ಭ್ರಮರಕೀಟ ನ್ಯಾಯ, ಅದರ ಒಂದು ಸರಳ ಅನುವಾದ. ಎಷ್ಟು ಮಾಡಲು ಮುನ್ನ ತಾ ಪಡೆದಷ್ಟು ಎಂಬುದ ಲೋಕದೊಳು ಮತಿಗೆಟ್ಟು ಮಾನವರಾಡುತಿಹರ ಮಾತದಂತಿರಲಿ ಪಟ್ಟವಾರಿಂದಾಯ್ತು ಧ್ರುವನಿಗೆ ಕೊಟ್ಟವರ ತಪ್ಪಿತೆ ಕುಚೇಲನಿ ದಿಷ್ಟ ಬಾಂಧವ ನೀನು ರಕ್ಷಿಸು ನಮ್ಮ ನನವರತ. ಎಷ್ಟು ಮಾಡಿದರೂ ತಾನು ಪಡೆದಷ್ಟೇ ಬರುತ್ತದೆ ಎಂದು ಮತಿಗೆಟ್ಟ ಜನರು ಆಡಿಕೊಳ್ಳುತ್ತಾರೆ. ಆ ಮಾತಿರಲಿ. ಧ್ರುವನಿಗೆ ಯಾರಿಂದ ಪಟ್ಟವಾಯಿತು? ನಿನ್ನಿಂದಲೇ ಅಲ್ಲವೇ? ಕುಚೇಲನಿಗೆ ನೀನು ಕೊಟ್ಟ ವರ ಸುಳ್ಳಾಯಿತೆ? ಇಷ್ಟರಾದ ಭಕ್ತರನ್ನು ಬಂಧುವಾಗಿ ಸಲಹತಕ್ಕವನು ನೀನು. ಸ್ವಾಮಿ, ನಮ್ಮನ್ನು ರಕ್ಷಿಸು ಅನವರತ. ತನ್ನ ದೇಹ ತುರದ ಅಡವಿಯೋ ಲನ್ಯರನು ಸಂಹರಿಸುತ್ತೀರೆ ನಿನ್ನ ನಾಮದೊಳ ಅಧಿಕವೆರಡಕ್ಷರವ ಬಣ್ಣಿಸುತ್ತಾ ಧನ್ಯನಾದನು ಮುನಿಕುಲದ ಪನ್ನನಾದನು ನೀನೊಲಿದು ಬಳಿ ಕಿನ್ನು ಪಾತಕ ಉಂಟೆ ರಕ್ಷಿಸು ನಮ್ಮ ನನವರತ. ಒಬ್ಬ ಬೇಡನು ತನ್ನ ದೇಹ ಪೋಷಣೆಗಾಗಿ ಅಡವಿಯಲ್ಲಿ ಜನರನ್ನು ಅಡ್ಡಗಟ್ಟಿ ಕೊಲ್ಲುತ್ತಿದ್ದನು. ಆತನೇ ನಿನ್ನ ನಾಮಾವಳಿಯಲ್ಲಿ ಶ್ರೇಷ್ಠವಾದ ರಾಮ ಎಂಬ 2 ಅಕ್ಷರದ ಪದವನ್ನು ಜಪಿಸುತ್ತಾ ವಾಲ್ಮೀಕಿ ಮುನಿ ಎನಿಸಲು ಧನ್ಯನಾದನು, ಮುನಿಶ್ರೇಷ್ಠನಾದನು. ನೀನು ಒಲಿದ ಮೇಲೆ ಪಾಪ ಎಂಬುದು ಉಳಿಯುವುದುಂಟೆ? ಸ್ವಾಮಿ, ನಮ್ಮನ್ನು ಅನವರತ ರಕ್ಷಿಸು. ನಿನ್ನ ಸತಿಗುಳಪಿದ ದುರಾತ್ಮನ ಬೆನ್ನಿನಲಿ ಬಂದವನ ಕರುಣದಿ ಮನ್ನಿಸಿದ ಕಾರಣ ದಯಾಪರಮೂರ್ತಿ ಎಂದೆನುತಾ ನಿನ್ನ ಭಜಿಸಿದ ಸಾರ್ವಭೌಮರಿಗೆನ್ನು ಇಹ ಪರ ಉಂಟು ಸದ್ಗುಣ ರನ್ನ ಸಿರಿ ಸಂಪನ್ನ ರಕ್ಷಿಸು ನಮ್ಮ ನನವರತ. ನಿನ್ನ ಪತ್ನಿಯಾದ ಸೀತೆಯನ್ನು ರಾವಣನು ಬಯಸಿದನು. ಆ ದುರಾತ್ಮನ ತಮ್ಮನಾದ ವಿಭೀಷಣನನ್ನು ಕರುಣೆಯಿಂದ ಮನ್ನಿಸಿದವನು ನೀನು. ದಯಾಮೂರ್ತಿಯಾದ ನಿನ್ನನ್ನು ಈ ಭೂಮಿಯಲ್ಲಿ ಭಜಿಸುವ ಸರ್ವರಿಗೂ ಇಹಪರಗಳುಂಟು. ಹೇ ಸದ್ಗುಣ ನಿಧಿಯೇ, ನಮ್ಮನ್ನು ಅನವರತ ರಕ್ಷಿಸು. ವೀರರಾವಣನೊಡನೆ ಹೋರಿದ ವೀರರಗ್ಗದ ಕಪಿಗಳವರೊಳು ಮಾರುತನ ಮಗನೇನು ಧನ್ಯನು ಬ್ರಹ್ಮ ಪಟ್ಟದಲ್ಲಿ ಸೇರಿಸಿದೆ ನಿನ್ನಂತೆ ಕೊಡುವ ಉದಾರಿಯಾವನು
ತ್ರಿಜಗದೊಳಗ ಕಾರಣದಿ ನಂಬಿದೆನು ರಕ್ಷಿಸು ನಮ್ಮ ನನವರತ. ರಾವಣನೊಡನೆ ಹೋರಾಡಿದ ಕಪಿವೀರರಲ್ಲಿ ಹನುಮಂತನು ಎಷ್ಟು ಧನ್ಯನು, ಆತನಿಗೆ ಮುಂದಿನ ಬ್ರಹ್ಮಪಟ್ಟವನ್ನು ಅನುಗ್ರಹಿಸಿದ್ದೀಯೇ. ಮೂರು ಲೋಕಗಳಲ್ಲಿಯೂ ನಿನ್ನಂತೆ ಉದಾರವಾಗಿ ಕೊಡುವ ದಾತನು ಯಾವನಿದ್ದಾನೆ. ಆದ್ದರಿಂದ ನಿನ್ನನ್ನು ನಂಬಿದೆನು ಸ್ವಾಮಿ, ನಮ್ಮನ್ನು ಅನವರತ ರಕ್ಷಿಸು. ಶಿವ ಶಿವ ನೀ ಮಾಡಿದುಪಕಾರವನು ಮರೆತವರುಂಟೆ ಪಾಪದಿ, ನವೆದ ಜಾಮಿಳ ಗೊಲಿದು ಪ್ರಾಣವಿಯೋಗ ಕಾಲದಲ್ಲಿ. ಜವನವರ ಕೈಗೊಪ್ಪಿಸದೆ ಕಾಯ್ದವನು ನೀ ಮಾಧವನು ಮಿಕ್ಕ. ದವರಿಗುಂಟೆ ಕರುಣ ರಕ್ಷಿಸು ನಮ್ಮ ನನವರತ. ನೀನು ಮಾಡಿದ ಉಪಕಾರವನ್ನು ಮರೆದವರುಂಟೆ. ಪಾಪಿಯಾದ ಅಜಾಮಿಳನು ಸಾಯುವ ಕಾಲದಲ್ಲಿ ನಿನ್ನನ್ನು ಸ್ಮರಿಸಲಾಗಿ ಅವನನ್ನು ಯಮದೂತರಿಗೆ ಒಪ್ಪಿಸದೆ ಕಾಪಾಡಿರುವೆ. ಮಾಧವ, ಮಿಕ್ಕವರಿಗೆ ನಿನ್ನಷ್ಟು ಕರುಣೆಯುಂಟೆ ಸ್ವಾಮಿ, ರಕ್ಷಿಸು ನಮ್ಮ ನನವರತ. ಹೆತ್ತ ಮಗಳನ್ನು ಮದುವೆಯಾದವನುತ್ತಮನು ಗುರು ಪತ್ನಿಗಳುಪಿದ ಚಿತ್ತ ಜನುಮಾವನ ಕೃತಜ್ಞನು ನಿನಗೆ ಮೈದುನನು. ಹೊತ್ತು ತಪ್ಪಿಸಿ ಕಾಮದಲ್ಲಿ ಮುನಿಶೋತ್ತಮನ ಮಡದಿಯನು ನೆರೆದವ ಗಿತ್ತೆ ಕೈವಲ್ಯವನು ರಕ್ಷಿಸು ನಮ್ಮ ನನವರತ. ಮಗಳನ್ನು ಮದುವೆಯಾದ ಬ್ರಹ್ಮನು ನಿನ್ನ ಅನುಗ್ರಹದಿಂದ ಉತ್ತಮನೆನಿಸಿದನು. ಗುರುಪತ್ನಿಯನ್ನು ಬಯಸಿದವನಿಗೂ ಮಾವನಾಗಿ ಕೃತಜ್ಞನಾಗಿ ನಡೆದುಕೊಂಡವನೂ ಆದ ಚಂದ್ರನು ನಿನಗೆ ಮೈದುನನಾದನು. ಗೌತಮ ಮುನೀಶ್ವರನ ಪತ್ನಿಯಾದ ಅಹಲ್ಯೆಯನ್ನು ಕಾಮಿಸಿದ ಇಂದ್ರನಿಗೆ ಶ್ರೇಷ್ಠ ಪದವಿಯನ್ನು ಕೊಟ್ಟಿದ್ದೀಯೆ. ಪಾಪಕೃತ್ಯವನ್ನು ಮಾಡಿದರೂ ನಿನ್ನ ಭಕ್ತರನ್ನು ಕ್ಷಮಿಸುತ್ತೀಯೇ. ಸ್ವಾಮಿ, ನಮ್ಮನ್ನು ಅನವರತ ರಕ್ಷಿಸು. ಟಿಪ್ಪಣಿ: ಬ್ರಹ್ಮನು ತನ್ನ ಮಗಳಾದ ಸರಸ್ವತಿಯನ್ನು ಮದುವೆಯಾದವನು. ಚಂದ್ರನು ಬೃಹಸ್ಪತಿಯ ಪತ್ನಿಯಾದ ತಾರೆಯನ್ನು ಕಾಮಿಸಿದನು. ಅಲ್ಲದೆ ರೋಹಿಣಿಯಲ್ಲಿ ಮಾತ್ರ ಅನುರಕ್ತನಾಗಿ ಉಳಿದ ಅಶ್ವಿನಿ ಮುಂತಾದವರನ್ನು ಪ್ರೀತಿಸದೆ ಮಾವನಾದ ದಕ್ಷ ಬ್ರಹ್ಮನಿಗೆ ಕೃತಜ್ಞನಾಗಿ ನಡೆದುಕೊಂಡನು ಎಂದು ಪುರಾಣ ಕಥೆಗಳುಂಟು. ಇಂದಿನ ಸಂಚಿಕೆಯನ್ನು ನಾವು ಇಲ್ಲಿ ಮುಗಿಸುತ್ತಿದ್ದೇವೆ. ನಮಸ್ಕಾರಗಳು.